ಪ್ರೇಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಕೀರ್ತನೆಗಳು 126ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನವರೆಗೂ ನಾವು ಇವತ್ತು ಧ್ಯಾನಿಸಿಕೊಳ್ಳೋಣ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷದಿಂದಲೂ ತುಂಬಿದವು. ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ನಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಪ್ರೀತಿಯ ದೇವರ ಮಕ್ಕಳೇ, ದೇವರಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ. ಹಲ್ಲೆಲೂಯಾ. ಇನ್ನು ಪ್ರತಿಯೊಂದು ಸೆರೆಯಲ್ಲಿ ಬಿದ್ದಿದೆಯೇನೋ, ಪ್ರತಿಯೊಂದು ಶೋಧನೆಯಲ್ಲಿ ಬಿದ್ದಿದೆಯೇನೋ, ಸೈತಾನನ ಬಲಿಯಲ್ಲಿ ಬಿದ್ದಿದೆಯೇನೋ, ನೀನು ದೇವರ ಮೊರೆ ಹೋದಾಗ ದೇವರು ಪ್ರತಿಯೊಂದನ್ನು ಕೂಡ ಬಿಡಿಸುತ್ತಾನಂತೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ ನೋಡ್ತೇವೆ ಕೀರ್ತನೆಗಳಲ್ಲಿ. ಹಲ್ಲೆಲೂಯಾ. ಅದರಲ್ಲಿದೆ ಪ್ರಿಯರೇ. ಸೊ ಅದರಲ್ಲಿ ಏನಂತ ಇದೆ ಅಂತ ಹೇಳಿದ್ರೆ, 50ನೇ ಕೀರ್ತನೆ 15ನೇ ವಚನ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಆಗ ನಾನು ಬಿಡಿಸುವೆನು, ನೀವು ನನ್ನನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ಪ್ರತಿಯೊಂದು ಶೋಧನೆಗಳಲ್ಲಿ ಬರುವಾಗ, ಅಯ್ಯೋ ನನ್ನ ಜೀವನ ಈ ರೀತಿ ಆಯಿತು, ಅಯ್ಯೋ ನಾನು ಮುಂದೆ ಇರ್ತೀನೋ ಇಲ್ವೋ, ಅಯ್ಯೋ ನನ್ನ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನೀನು ಯಾವಾಗ ನಿರ್ಧಾರ ಮಾಡ್ತೀಯೋ ಆ ಸಮಯದಲ್ಲಿ ನೀನು ದೇವರ ಮೊರೆ ಹೋಗಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಂದು ಸೆರೆಯಿಂದನೂ ಕೂಡ ದೇವರು ನಿನ್ನನ್ನು ಬಿಡಿಸುತ್ತಾನೆ, ನಿನಗೆ ಸದುತ್ತರವನ್ನು ಕೇಳೋದಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಸದುತ್ತರ ಯಾವ ರೀತಿಯಾಗಿ ಕೇಳಬೇಕು ದೇವ್ರ ಹತ್ರ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀಯ, ಉತ್ತರ ಸಿಗೋದಿಲ್ಲ. ಹಲ್ಲೆಲೂಯಾ. ವಾಕ್ಯ ಧ್ಯಾನಿಸ್ತೀಯ, ಉತ್ತರ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಮನಸ್ಸಲ್ಲಿ ಸೈತಾನನು ಹಲ್ಲೆಲೂಯಾ ಹಲವಾರ ಆಲೋಚನೆಗಳು ಕೊಡ್ತಾ ಇರ್ತಾನೆ. ನೀನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪವಿತ್ರಾತ್ಮನ ಮುಖಾಂತರ ನಿನ್ನ ಜೊತೆ ಮಾತಾಡೋದಕ್ಕೆ ಅವನು ಬಿಡೋದಿಲ್ಲ, ಅಡ್ಡಿ ಮಾಡ್ತಾ ಇರ್ತಾನೆ. ನಿನಗೆ ವಾಕ್ಯ ಓದುವಾಗಲೂ ಕೂಡ ನೀನು ವಾಕ್ಯ ಧ್ಯಾನಿಸ್ತಾ ಇದ್ರೆ ಅವ್ನು ನಿನಗೆ ಏನೋ ಒಂದು ಆಲೋಚನೆ ಕೊಟ್ಬಿಟ್ಟು ಪ್ರಿಯರ, ಈ ರೀತಿಯಾಗಿದೆ, ಈ ರೀತಿಯಾಗಿಲ್ಲ, ಬೇಡ ಹೋಗಬೇಡ ಅಂತ ಹೇಳ್ಬಿಟ್ಟು ಅವನು ಅಡ್ಡ ಮಾಡ್ತಾನೆ. ಹಲ್ಲೆಲೂಯಾ. ನಾವು ಯಾವ ರೀತಿಯಾಗಿ ಈಗ ಗದ್ದೆಗೆ ನೀರು ಬಿಡಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಸೊ ಏನು ಮಾಡ್ತೇವೆ, ಮಡಿಯಲ್ಲೇ ನೀರು ತಗೊಂಡು ನಾವು ಗ್ಯಾಪ್ ಮಾಡಿಕೊಂಡು ನೀರಿನ ಒಳಗಡೆ ಬಿಡ್ತೇವೆ. ಆಮೇಲೆ ಫುಲ್ಲು ನೀರು ಆಗಿಬಿಟ್ರೆ ಸಾಕು, ನಾವು ಅಡ್ಡ ಮಾಡಿಬಿಡ್ತೀವಿ. ಹಲ್ಲೆಲೂಯಾ. ಅಲ್ಲಿ ಮಣ್ಣು ಹಾಕ್ಬಿಟ್ಟು ಅದು ನೀರು ಒಳಗಡೆ ಹೋಗ್ಲಾರ್ದಂಗೆ ಅಡ್ಡ ಹಾಕ್ಬಿಡ್ತೀವಿ. ಸೊ ಅದೇ ರೀತಿಯಾಗಿ ಸೈತಾನನು ಕೂಡ ಈ ರೀತಿಯಾಗಿ ನನ್ನ ಕಾರ್ಯಗಳೆಲ್ಲವೂ ಹಲ್ಲೆಲೂಯಾ ಅಡ್ಡಿ ಮಾಡ್ತಾ ಇದ್ದಾನೆ. ಸೊ ಭತ್ತ ಬೆಳಿಬೇಕು ಅಂತ ಹೇಳಿದ್ರೆ ನೀರು ಬೇಕು, ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಂಡು ಅಡ್ಡ ಮಾಡಿಬಿಡ್ತೀವಿ. ಅದೇ ರೀತಿಯಾಗಿ ನೀರೇ ಇಲ್ಲ ಅಂತ ಹೇಳಿದ್ರೆ ಹಲ್ಲೆಲೂಯಾ ಯಾವ ರೀತಿಯಾಗಿ ಸಸ್ಯಗಳು ಬೆಳೆಯೋದಿಲ್ವೋ, ಹಲ್ಲೆಲೂಯಾ ಭತ್ತ ಬೆಳೆಯೋದಿಲ್ಲ ಪ್ರಿಯರೇ, ಅದೇ ರೀತಿಯಾಗಿ ಪವಿತ್ರಾತ್ಮನ ಜಲ ನಿನ್ನಲ್ಲಿ ಇಲ್ಲ ಅಂದರೆ ನೀನು ಕೂಡ ಆತ್ಮಿಕ ಜೀವಿತದಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಅಂತೆ. ಹಲ್ಲೆಲೂಯಾ. ನೀನು ಬೆಳೆಯಲು ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ಗೊತ್ತು, ನಿನ್ನಲ್ಲಿ ಜೀವ ಜಲ ಏನಾದರೂ ಬಂದುಬಿಟ್ರೆ ನೀನು ಬೆಳ್ತೀಯ, ಆತ್ಮಿಕ ಜೀವಿತದಲ್ಲಿ ಹೆಚ್ಚುತ್ತೀಯ. ಅದಕ್ಕೆ ಅವನು ಅಡ್ಡ ಕಟ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ನಾವು ನೀರು ಹೋಗ್ಲಾರ್ದಂತೆ ಅಡ್ಡ ಕಟ್ತೀವೋ ಆ ರೀತಿಯಾಗಿ ಪ್ರಿಯರೇ ಅವನು ನಿನಗೆ ಅಡ್ಡ ಕಟ್ತಾ ಇದ್ದಾನೆ. ಅದನ್ನು ನೀನು ಮೊದಲು ಗ್ರಹಿಸಿಕೊಳ್ತಾ ಇಲ್ವಲ್ಲ. ಹಲ್ಲೆಲೂಯಾ. ಅದನ್ನು ನೀನು ಗ್ರಹಿಸಿಕೊ. ಸೊ ದೇವರಿಗೆ ವಾಕ್ಯ ಕೊಟ್ಬಿಟ್ಟು ಪ್ರಿಯರೇ ಹೇಳ್ತಾ ಇದ್ದಾನೆ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ. ಹಲ್ಲೆಲೂಯಾ. ನೀನು ಪ್ರತಿಯೊಂದು ಸೆರೆಯಲ್ಲಿ ಬಿದ್ದಿದ್ರು ಕೂಡ ದೇವರ ಮೊರೆ ಹೋದಾಗ ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಟ್ಟ ಬಂಧನಗಳು ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡ್ತದಂತೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅವಾಗ ಹೇಳ್ತಾರೆ, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ಹಲ್ಲೆಲೂಯಾ ಬಲು ನಗೆಯಿಂದಲೂ ತುಂಬಿಕೊಳ್ತದಂತೆ, ನಮ್ಮ ಮನಸ್ಸು ಹರ್ಷಿಸುತ್ತದಂತೆ. ಯಾಕೆ, ನೀನು ದೇವರ ಮೊರೆ ಹೋದಾಗ ಜೀವಜಲ ನಿನ್ನ ಒಳಗಡೆ ಬಂದಾಗ ಹಲ್ಲೆಲೂಯಾ ಎಷ್ಟೆಲ್ಲ ಆನಂದವಾಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ ಏಸಯ್ಯ, ಏಸಯ್ಯ. ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡಿರುವೆ ಏಸಯ್ಯ, ಏಸಯ್ಯ. ಹಲ್ಲೆಲೂಯಾ.
ನಿನ್ನ ಕೃಪಾ ಹಸ್ತವು ಆಧಾರವಾಯಿತು, ಶುಭವು ಕೃಪೆಯು ನನ್ನನ್ನಿಂಬಲಿಸಲಿ. ಹಲ್ಲೆಲೂಯಾ. ನಿನ್ನ ಮಹಿಮೆ ಕಂಡು ಹೃದಯ ನಲಿದಾಡಿತು, ಮುರಿದ ಮನಸ್ಸು ಹಾಡಿ ಕುಣಿದಾಡಿತು. ಏಸಯ್ಯ ಏಸಯ್ಯ, ನಿನ್ನಿಂದ ನಾ ಬೆಳಕಾದೆ. ಏಸಯ್ಯ ಏಸಯ್ಯ, ನಿನ್ನಲ್ಲೇ ನಾ ಬಾಳುವೆ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದಿರುವೆ. ಏಸಯ್ಯ ಏಸಯ್ಯ. ಹಲ್ಲೆಲೂಯಾ. ಸೊ ಪ್ರಿಯರೇ, ಅದಕ್ಕೋಸ್ಕರ ನಾವು ದೇವರ ಮೊರೆ ಹೋಗಬೇಕು. ಎಂಥ ಸಮಯನೇ ಬರಲಿ, ಎಂಥ ಇಬ್ಬಂದಿವಾದ ಪರಿಸ್ಥಿತಿನೇ ಬರಲಿ, ನಿನ್ನ ಜೀವಿತ ಹಲ್ಲೆಲೂಯಾ, ನಿನ್ನ ಜೀವನ ಇಲ್ಲಿಗೆ ಮುಗಿಸ್ಬೇಕನ್ನಿರೋ ಸಂದರ್ಭ ಬಂದರೂ ಕೂಡ ಸಹೋದರ ಸಹೋದರರೇ, ದೇವರ ಮೊರೆ ಹೋಗು. ಆಗ ಪ್ರತಿಯೊಂದು ಕೂಡ ನಿನಗೆ ಬಿಡುಗಡೆ ಆಗ್ತದೆ. ನಿನಗೆ ಎಲ್ಲಿನೂ ಕೂಡ ಉತ್ತರ ಬರ್ತಾ ಇಲ್ಲ, ಎಲ್ಲಿನೂ ಕೂಡ ನನಗೆ ಆನ್ಸರ್ ಸಿಗ್ತಾ ಇಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಆ ಸೈತಾನನನ್ನು ಬಹಳ ಅಡ್ಡಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಡ್ಡಗೋಡೆ ಕಟ್ತಾ ಇದ್ದಾನೆ. ಸೊ ಅದನ್ನು ನೀನು ಕೆಡಬೇಕು. ನೀನು ಕೆಡಬೇಕಾಗಿರೋದು ಪ್ರಾರ್ಥನೆಯಲ್ಲಿ ಮಾತ್ರ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಮಾತ್ರ ಸಾಧ್ಯ ಆಗಿದೆ. ಸೊ ಅದಕ್ಕೋಸ್ಕರ ದೇವರ ಮೊರೆ ಹೋಗಬೇಕು ಪ್ರಿಯರೇ. ನೀನು ಯಾವಾಗ ಪ್ರಾರ್ಥನೆಗೆ ಹೋಗ್ತೀಯೋ ಅವಾಗೆ ನಿನಗೆ ಒಳ್ಳೆ ರೀತಿಯಿಂದಾಗಿ ಫಲಗಳು ಸಿಗ್ತದೆ. ಒಂದು ವೇಳೆ ನಿನಗೆ ಪ್ರಾರ್ಥನೆಯಲ್ಲಿ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ನಿನಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಕನಸಲ್ಲಿ ಕೂಡ ಹಲ್ಲೆಲೂಯಾ, ನಮ್ಮ ಕನಸಲ್ಲಿ ಕೂಡ ಉತ್ತರ ಸಿಗ್ತದೆ ಪ್ರಿಯರೇ. ಯಾವ ರೀತಿಯಾಗಿ ಅಂತ ನಾನು ಚಿಕ್ಕದಾಗಿ ಒಂದು ಹೇಳ್ತಾನೆ. ಒಬ್ಬ ಯೌವನಸ್ಥರಿದ್ದಾನೆ ಪ್ರಿಯರೇ, ಅವನು ಒಂದು ಯೋಜನೆ ಹಾಕ್ಕೊಂಡಿದ್ದಾನೆ. ಅವನ ಜೀವಿತದಲ್ಲಿ ಅವನು ಒಂದು ಯೋಜನೆ ಹಾಕ್ಕೊಂಡಿದ್ದಾನೆ. ಸೊ ಆ ಯೋಜನೆ ಎಲ್ಲ ಮನುಷ್ಯರಿಗೂ ಅದು ಅಸಾಧ್ಯವಾಗಿದೆ. ಸೊ ಇದು ಆಗೋದೇ ಇಲ್ಲ ಅನ್ನೋ ಎಲ್ಲರೂ ಕೂಡ ಆ ಥಾಟಲ್ಲಿದ್ದಾರೆ, ಆ ಯೋಚನೆ ಇದೆ ಅವರಿಗೆ, ಇದು ಯಾವಾಗೂ ಕೂಡ ಜರುಗೋದಿಲ್ಲ ಅಂತ. ಆದರೆ ಅವನ ಆಲೋಚನೆ ನೋಡ್ರಿ ಎಷ್ಟು ಬಲವಾಗಿರುತ್ತಂದೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾನೆ. ಈಗ ಸಮುದ್ರ ಇರುತ್ತೆ, ದೊಡ್ಡ ಸಮುದ್ರ ಇರುತ್ತೆ. ಹಲ್ಲೆಲೂಯಾ. ಸೊ ಆ ದೊಡ್ಡ ಸಮುದ್ರದಲ್ಲಿ ಪ್ರಿಯರೇ, ಅಲ್ಲಿ ಅವನಿಗೆ ದಾರಿ, ಹಲ್ಲೆಲೂಯಾ, ಅವನಲ್ಲಿಗೆ ದಾರಿ ಇದೆ ನನಗೆ ಇದ್ರಾಗ ಅಂತ ಅವನು ಯೋಚನೆ ಮಾಡ್ತಾನೆ. ನೋಡಿದ್ರಾ, ಯಾರಾದರೂ ಯೋಚನೆ ಮಾಡ್ತಾರಾ? ಹಲ್ಲೆಲೂಯಾ. ಇದ್ರಾಗ ಸಮುದ್ರದಲ್ಲಿ ಇದೆ, ನನಗೆ ಇಲ್ಲಿ ದಾರಿ ಇದೆ, ನಾನು ಹೋಗ್ಬೇಕು, ಈ ರೀತಿಯಾಗಿ ನನಗೆ ದಾರಿ ಸಿಗ್ತದೆ ಅಂತ ಯಾರಾದರೂ ಯೋಚನೆ ಮಾಡ್ತಾರಾ? ಸಮುದ್ರ ಇದೆಯಪ್ಪ, ಬಿದ್ದುಬಿಡ್ತೀನಿ, ಸತ್ತೋಗ್ಬಿಡ್ತೀನಿ, ಮುಳುಗೋಗ್ಬಿಡ್ತೀನಿ ನಾನು ಅಂತ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಇದು ಮಾಡ್ಕೊಂಡು ಹೋಗ್ತಾರೆ, ಯೋಚನೆನೇ ಮಾಡೋದಿಲ್ಲ. ಅಯ್ಯೋ ಬೇಡಪ್ಪ, ಸಮುದ್ರ ಅಂದರೆ ಫಸ್ಟೇ ನೀರು, ಸತ್ತೋಗ್ಬಿಡ್ತೀನಿ, ಇರಲ್ಲ ನಾನು ಅಂತ ಹೇಳ್ಬಿಟ್ಟು ಬೇರೆ ಕಡೆಯಿಂದ ಹೋಗ್ತಾರೆ. ಆದರೆ ಅವನ ಕನಸಲ್ಲಿ ಒಂದು ಬಂದಿತ್ತು ಪ್ರಿಯರೇ. ಅವನು ನಡ್ಕೊಂಡು ಹೋಗ್ತಾ ಇರುವಾಗ ಅವನಿಗೆ ನಡುಕಾಗಿ ಅವನು ಹೋಗೋ ದಾರಿಯಲ್ಲೇ ಸಮುದ್ರ ಕಾಣ್ತದೆ. ಸೊ ಎಲ್ಲರೂ ಕೂಡ ಒಂದು ರೋಡ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವನು ಮಾತ್ರ ಆ ಸಮುದ್ರ ಕಡೆ ಗಮನ ಕೊಡ್ತಾನೆ. ಇದರಲ್ಲಿ ನನಗೇನೋ ಒಂದು ಮೆಸೇಜ್ ಇದೆ ಅಲ್ವಾ ಅಂತ ಅವನು ಯೋಚನೆ ಮಾಡ್ತಾನೆ. ಹಲ್ಲೆಲೂಯಾ. ಆ ಯೋಚನೆ ಮಾಡಿಬಿಟ್ಟು ಪ್ರಿಯರೇ, ದೇವರು ಅವನಿಗೇನೋ ಒಂದು ಯೋಚನೆ ಕೊಡ್ತಾನೆ. ಸೊ ಆ ಯೋಚನೆ ಪ್ರಕಾರನೇ ಆ ಸಮುದ್ರಕ್ಕೆ ಆ ವ್ಯಕ್ತಿ ಹಾರ್ಬಿಡ್ತಾನೆ. ಹಲ್ಲೆಲೂಯಾ. ಆ ವ್ಯಕ್ತಿ ಆ ಸಮುದ್ರಕ್ಕೆ ಹಾರ್ಬಿಡ್ತಾನೆ. ಸೊ ಅವನು ಹಾರಿದ ತಕ್ಷಣವೇ ಸಮುದ್ರ ಇದ್ದಿದ್ದು ಪ್ರಿಯರೇ ಚಿಕ್ಕದ ನದಿ ಆಗ್ಬಿಡ್ತದೆ. ಹಲ್ಲೆಲೂಯಾ. ಅವನು ಹಾರಿದ ತಕ್ಷಣವೇ ಚಿಕ್ಕಾಗಿ ನದಿ ಆಗ್ಬಿಡ್ತದೆ. ನೋಡಿದ್ರ, ಅಷ್ಟು ದೊಡ್ಡ ಸಮುದ್ರ, ಅವನ ನಂಬಿಕೆ ಎಷ್ಟು ಬಲವಾಗಿತ್ತು ಪ್ರಿಯರೇ. ಅವನಲ್ಲಿ ಅದ್ರೊಳಗಡೆ ಬಿದ್ದ ತಕ್ಷಣವೇ ಆ ನೀರು ನದಿ ಆಗ್ಬಿಡ್ತದೆ, ಚಿಕ್ಕ ನದಿ ಆಗ್ಬಿಡ್ತದೆ. ದೊಡ್ಡ ಸಮುದ್ರ ಇದ್ದಿದ್ದು ಚಿಕ್ಕ ನದಿ ಆಗ್ಬಿಡ್ತದೆ. ಅವನು ಅದರಲ್ಲೇ ಹೋಗ್ತಾನೆ, ಈಜ್ಕೊಂಡು ಹೋಗ್ತಾ ಸಣ್ಣ ಮಡಿ ಆಗ್ಬಿಡ್ತದೆ. ಹಲ್ಲೆಲೂಯಾ. ಗದ್ದೆಲೆಲ್ಲ ನೋಡ್ತಿರ್ತೀವಲ್ಲ, ಸಣ್ಣ ಚಿಕ್ಕಾಗಿ ಮಡಿವೆಗಳು ಇರ್ತವೆ. ಹಲ್ಲೆಲೂಯಾ. ಚಿಕ್ಕದು ಮಡಿಗಳು ಇರ್ತವೆ, ಅದರೊಳಗಡೆ ನೀರು ಬರ್ತಾ ಇರ್ತದೆ. ಸೊ ಅದೇ ರೀತಿಯಾಗಿ ಅಲ್ಲಿ ಚಿಕ್ಕ ಮಡಿ ಆಗ್ಬಿಡ್ತದೆ. ಆ ಚಿಕ್ಕ ಮಡಿಯೊಳಗೆ ಇನ್ನೂ ಸ್ವಲ್ಪ ಕೂಡ ಮುಂದಕ್ಕೆ ಹೋಗ್ತಾನೆ. ಹೋಗೋ ಟೈಮಲ್ಲಿ ಜನಗಳು ಕಾಣ್ತಾರೆ. ಹಲ್ಲೆಲೂಯಾ. ಜನಗಳು ಕಾಣ್ತಾರೆ, ನಿನಗೇನಾದರೂ ಹುಚ್ಚಿಗೆ ಚಿಡತ್ತ, ಈ ಇದ್ರಾಗ ಹೋಗ್ತಾ ಇದೆಯಲ್ಲ, ಇದು ನೀರಿದು, ಹಲ್ಲೆಲೂಯಾ, ಇಲ್ಲಿ ಎಲ್ಲಿ ದಾರಿ ಸಿಗ್ತದಂತ ಹೋಗ್ತದೆ ನೀನು ಇದು ಹಿಡ್ಕೊಂಡು ಅಂತ ಹೇಳಿದಾಗ. ಆದರೆ ಅವನ ಕನಸಲ್ಲಿ ಪ್ರಿಯರೇ, ದೇವರು ಎಲ್ಲೋ ಹಿಂದ್ಗಡೆ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ನೀನು ಈ ದಾರಿಗೆ ಹೋಗಲೇಬೇಕು, ಇದರಲ್ಲಿ ನಿನಗೆ ಜಯ ಕಾದಿದೆ. ಹಲ್ಲೆಲೂಯಾ. ಇದರಲ್ಲಿ ನಿನಗೆ ಜಯ ಕಾದಿದೆ ಅಂತ ದೇವರು ಹೇಳಿದಾಗ ಅವನಿಗೆ ಯಾರು ಯೋಚನೆ ಕೂಡ ಕೇಳೋದಿಲ್ಲ ಮನುಷ್ಯರದು. ಹಲ್ಲೆಲೂಯಾ. ಮನುಷ್ಯರು ಏನೇನೋ ಹಲವಾರು ಹೇಳ್ತಾರೆ,
ನಿಂತ್ಕೊಂಡು ಏನೇನೋ ಹೇಳ್ತಾ ಇರ್ತಾರೆ, ಅವನಿಗೆ ಹೋಗಬೇಡ, ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ. ಆದರೂ ಕೂಡ ಆ ಜನಗಳು ಹಿಂದೆ ನಿಂತ್ಕೊಂಡು ದೇವರವನಿಗೆ ಸಂದೇಶ ಕೊಡ್ತಾ ಇರ್ತಾನೆ ಪ್ರಿಯರೇ. ನೀನು ಈ ದಾರಿಯಲ್ಲಿ ಹೋಗು, ನಿನಗೆ ಇದರಲ್ಲಿ ಜಯ ಇದೆ ಅಂತ ಹೇಳಿದಾಗ ಅವನು ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಪ್ರಿಯರೇ. ಅವನು ಸುಮ್ಮನೆ ಅವನು ಪಾಡಿಗೆ ಅವನು ಹೋಗ್ತಾ ಇರ್ತಾನೆ ಮುಂದಕ್ಕೆ. ಸೊ ಪಕ್ಕದಲ್ಲಿ ಜೀಸಸ್, ಹಲ್ಲೆಲೂಯಾ, ಏಸಪ್ಪನ ಕಾಣ್ತಾನೆ ಪ್ರಿಯರೇ. ನಾನು ಏಸಪ್ಪನ ನೋಡಬೇಕು ಅಂತ ಹೇಳ್ಬಿಟ್ಟು ಓಡಿ ಹೋಗ್ತಾನೆ. ಸೊ ಜೀಸಸ್ ಅಲ್ಲಿ ಮಾಯ ಆಗ್ಬಿಡ್ತಾರೆ. ಇದು ಏನು ಉತ್ತರ ಗೊತ್ತಾ ಪ್ರಿಯರೇ? ಹಲ್ಲೆಲೂಯಾ. ಇದು ಏನು ಅರ್ಥ ಗೊತ್ತಾ? ಸೊ ಏನಂತ ಹೇಳಿದ್ರೆ, ದೇವರು ನಿನಗೆ ದಾರಿ ತೋರಿಸ್ತಾನೆ, ಬಟ್ ಆದರೆ ಹಲ್ಲೆಲೂಯಾ, ದೇವರು ದಾರಿ ತೋರಿಸ್ತಾನೆ, ಆ ದಾರಿಯಲ್ಲಿ ನೀನು ಹೋಗಬೇಕು. ಹಲ್ಲೆಲೂಯಾ. ನಿನ್ನ ಜೊತೆಗೇ ಬಂದುಬಿಟ್ಟು ಇದನ್ನು ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋಗೋದಿಲ್ಲ. ಅವ್ರ ಜವಾಬ್ದಾರಿ ಏನು? ನಿನಗೆ ದಾರಿ ತೋರಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಿಮಗೆ ದಾರಿ ತೋರಿಸಿದ್ದಾರೆ. ಆ ದಾರಿ ಒಳಗಡೆ ನಾವು ಹೋಗಬೇಕಾಗಿದೆ. ಸೊ ನಾವು ಹೋಗಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪಾಗುತ್ತೆ. ಸೊ ಅಲ್ಲಿ ಅವನು ಹೋದ, ಜೀಸಸ್ ಅಲ್ಲಿ ಕಾಣ್ತಾ ಇದ್ದಾರೆ, ಏಸಪ್ಪನಲ್ಲಿ ನಿಂತ್ಕೊಂಡಿದ್ದಾನೆ. ಅವನ ಕನಸಲ್ಲಿ ನಿಂತ್ಕೊಂಡ ತಕ್ಷಣ ಅಯ್ಯೋ ಜೀಸಸ್ ಇದ್ದಾರಲ್ಲ, ನಾನು ಮುಂದೆ ಹೋಗಿ ಏನಾದರೂ ಆನ್ಸರ್ ಕೇಳೋಣ ಅಂತ ಹೋಗ್ತಾ ಇದ್ದಾನೆ. ಬಟ್ ಮಾಯ ಆಗ್ಬಿಟ್ರು ಜೀಸಸ್ಸಲ್ಲಿ ಏಸಪ್ಪ. ಯಾಕೆ? ನಾನು ದಾರಿ ತೋರಿಸೋ ಕರ್ತವ್ಯ ಅವ್ರದ್ದು, ದಾರಿ ತೋರಿಸಿದ್ದಾರೆ. ಸೊ ಮುಂದೆ ಹೋಗೋ ಜವಾಬ್ದಾರಿ ನಮ್ಮದಲ್ಲಿ. ಹಲ್ಲೆಲೂಯಾ. ಸೊ ಅವನೇನು ಯೋಚನೆ ಮಾಡ್ತಾನೆ, ಓಕೆ ಇದು ನನಗೆ ದಾರಿ ತೋರಿಸಿದ್ದಾರೆ ದೇವರು, ಸೊ ಇದರಲ್ಲೇ ನಾನು ಹೋಗಬೇಕು, ಪ್ರಯಾಣ ಮಾಡ್ಕೊಳ್ಳೋ ಅಂತ ಹೇಳಿದಾಗ ಪ್ರಿಯರ, ಅವನು ಆ ಮಡಿಯಲ್ಲೇ ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ. ಅವನ ಜೊತೆಗಿದ್ದು ಅವನ ತಮ್ಮ ಹೇಳ್ತಾನೆ, ಬೇಡ ಅಣ್ಣ, ಇದರಲ್ಲಿ ದಾರಿ ಇಲ್ಲ, ನಿನಗೇನು ಹುಚ್ಚೇನಾದರೂ ಹಿಡಿದಿದ್ದಾನಾ? ಹಲ್ಲೆಲೂಯಾ. ಇದರಲ್ಲಿ ದಾರಿ ಇಲ್ಲ ಕಣೋ, ಬೇಡ, ಎಲ್ಲರೂ ಬೈತಿದ್ದಾರೆ, ಬಾ ಹೋಗೋಣ ಅಂತಾನೆ. ಆದರೆ ಅವ್ನ ನಂಬಿಕೆ ನೋಡ್ರಿ ಪ್ರಿಯರೇ, ಇಲ್ಲ ನನಗೆ ದೇವರ ದಾರಿ ತೋರಿಸಿದಾನಂದರೆ ನಾನು ದೇವರ ದಾರಿಯಲ್ಲೇ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಪ್ರಿಯರೇ ಅವನು ಮುಂದೆ ಹೋಗ್ತಾ ಇರ್ತಾನೆ. ನೀರಿದ್ದು ಪ್ರಿಯರೇ ನಿಜವಾಗ್ಲೂ ಎಷ್ಟು ಮಿರಕಲ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ದಾರಿ ಸಿಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಆ ಮಡಿ ಒಳಗಡೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೀರೆಲ್ಲ ಹೋಗ್ಬಿಟ್ಟು ಒಂದು ರೋಡ್ ಸಿಗ್ತದೆ. ನಾವು ಈಗ ರೋಡ್ ಮೇಲೆ ವಾಹನಗಳು ತಿರುಗಾಡ್ತಿರ್ತಾವಲ್ರಿ, ಆ ಥರ ರೋಡ್ ಸಿಗ್ತದೆ ಪ್ರಿಯರೇ. ಸೊ ಎಷ್ಟು ಅದ್ಭುತ ಅಲ್ವಾ? ಹಲ್ಲೆಲೂಯಾ. ಅವನ ನಂಬಿಕೆ ಎಷ್ಟಲ್ವಾ? ಸಮುದ್ರ, ದೊಡ್ಡ ಸಮುದ್ರ, ನೋಡೋದಕ್ಕೆ ಎಲ್ಲರೂ ಕೂಡ ಹೆದ್ರಿಕೊಂಡು ಹೋಗ್ತಾರೆ. ಅಂಥ ಸಮುದ್ರದಲ್ಲಿ ಅವನು ಹೋಗಿ ಬಿದ್ದ. ಯಾಕೆ ಬಿದ್ದ? ಅವನಿಗೆ ಏನೋ ಗೊತ್ತಿಲ್ಲ, ಅದರಲ್ಲಿ ಅವನಿಗೆ ದಾರಿ ಐತೆ. ಬಟ್ ಎಲ್ಲರೂ ಹೇಳಿದ್ರು ಕೂಡ ಒಬ್ಬರು ಮಾತುಗಳನ್ನ ಕೇಳಿಲ್ಲ. ಎಷ್ಟೇ ಜನಗಳು ಹೇಳಿದ್ರು ಕೂಡ ಅವನು ಯಾರ ಮಾತುಗಳನ್ನ ಗ್ರಹಿಸಿಕೊಳ್ಳಿಲ್ಲ, ದೇವರ ಮಾತು ಬಿಟ್ಟು. ಸೊ ಅದಕ್ಕೋಸ್ಕರ ದೇವರು ಕೂಡ ಆ ರೀತಿಯಾಗಿ ಕೂಡ ನಿನಗೆ ಆಲೋಚನೆಗಳು ಕೊಡ್ತಾರೆ ಪ್ರಿಯರೇ, ಕನಸಿನ ಮುಖಾಂತರ. ಸೊ ಅವನಾಗಿ ಯೋಚನೆ ಮಾಡ್ಕೊತಾನೆ, ನನಗೆ ಪ್ರಾರ್ಥನೆಯಲ್ಲೂ ಕೂಡ ಉತ್ತರ ಸಿಗಲಿಲ್ಲ. ಹಲ್ಲೆಲೂಯಾ. ನನಗೆ ವಾಕ್ಯದಲ್ಲೂ ಕೂಡ ಉತ್ತರ ಸಿಗಲಿಲ್ಲ, ಸೇವಕರ ಸಂದೇಶ ಹೇಳೋ ಟೈಮಲ್ಲೂ ಕೂಡ ನನಗೆ ಉತ್ತರ ಸಿಗಲಿಲ್ಲ. ಸೊ ನಾನು ಇಷ್ಟೆಲ್ಲ ಕಷ್ಟಪಡ್ತಿರುವಾಗ ದೇವರು ನನಗೆ ಕನಸಲ್ಲಿ ಬಂದುಬಿಟ್ಟು ಈ ಕಾರ್ಯವನ್ನು ನನಗೆ ತೋರಿಸಿದ್ದಾರಪ್ಪ. ಹಲ್ಲೆಲೂಯಾ. ಈ ಕಾರ್ಯ ಮುಖಾಂತರನೇ ನಾನು ಹೋಗಬೇಕು. ಸೊ ಅಂತ ಹೇಳ್ಬಿಟ್ಟು ಅವನು ಅದೇ ದಾರಿಗೆ ಹೋದಾಗ ಅವನಿಗೆ ರೋಡ್ ಸಿಗ್ತದೆ. ಸಮುದ್ರ ಹೋಗಿ ಚಿಕ್ಕದಾಗಿ ನದಿಯಾಗಿ, ಇನ್ನೂ ಹೋದಾಗ ಸಣ್ಣ ಮಡಿಯಾಗಿ, ಇನ್ನೂ ಹೋದಾಗ ಅದರಲ್ಲಿ ರೋಡು. ಹಲ್ಲೆಲೂಯಾ. ಯಾರಾದರೂ ಸ್ವಲ್ಪನಾದರೂ ಇದ್ರ ಊಹೆ ಮಾಡ್ಕೊಳಕ್ಕಾದ್ರೂ ಆಗುತ್ತಾ ಪ್ರಿಯರೇ? ನೋಡಿದ್ರ ದೇವರು ಯಾವ ರೀತಿಯಿಂದ ಯಾವ ರೀತಿಯಾಗಿ ಆಲೋಚನೆ ಇದೆ ಪ್ರಿಯರೇ. ಸೊ ಅದಕ್ಕೋಸ್ಕರ ನೀನು ದೇವರಿಂದ ಹೋಗ್ತಾ ಇರುವಾಗ ನೀನು ಪ್ರತಿಯೊಂದು ಸಮುದ್ರ ತರಿರುವ ನಿನ್ನ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಸಣ್ಣ ಮಡಿ ಆಗ್ತದೆ. ನೀನು ಹೋಗ್ತಾ 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 ಸಣ್ಣದ ನದಿ ಆಗಿ ಮಡಿ ಆಗ್ತದೆ, ಸಣ್ಣದ ಮಡಿ ಆಗಿಬಿಟ್ಟು ನೀರೇ ಇಲ್ದಿರೋ ರೋಡ್ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ರೋಡ್ ಆಗ್ತದೆ. ಸೊ ಅದಕ್ಕೋಸ್ಕರ ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಹಲ್ಲೆಲೂಯಾ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಿನಗೆ ಒಂದರಲ್ಲಿ ಒಂದು ಉತ್ತರ ಸಿಗಲಿಲ್ಲ ಅಂತ ಹೇಳ್ಬಿಟ್ರೆ ನಿನ್ನ ಕನಸಿನ ಮುಖಾಂತರನೂ ಕೂಡ ಉತ್ತರ ಸಿಗ್ತದೆ. ಸೊ ದೇವರಿಗೆ ವಾಕ್ಯ ಕೊಟ್ಬಿಟ್ಟು ಮಾತಾಡ್ತಿದ್ದಾನೆ ಪ್ರಿಯರೇ. ಕನಸಿನ ಮುಖಾಂತರ ಕೂಡ ನಿನಗೆ ಹಲವಾರು ವಿಷಯಗಳು ಸಿಗ್ತದೆ ಪ್ರಿಯರೇ. ಸೊ ಅದನ್ನು ಗ್ರಹಿಸಿಕೊಳ್ಳ್ರಿ. ಅದನ್ನು ಗ್ರಹಿಸಿಕೊಂಡು ಮುಂದೆ ಹೋದಾಗ ನಿಜವಾಗ್ಲೂ ಯೇಸುವಿನ ನಾಮದಲ್ಲಿ ಪ್ರತಿ ಒಂದನ್ನು ಕೂಡ ನೀವು ಜಯಿಸುವಂತೆ ಆಗ್ತೀರ. ಹಲ್ಲೆಲೂಯಾ. ಯೇಸುವಿನ ಮುಖಾಂತರ ಪ್ರಿಯರೇ, ಆತನ ಹೆಸರಿನ ಮುಖಾಂತರ, ನಮ್ಮ ತಂದೆಯಾದ ಕರ್ತನ ಮುಖಾಂತರ ಪ್ರಿಯರೇ, ನಿಮಗಿದ್ದ ಪ್ರತಿಯೊಂದು ಸಮಸ್ಯೆನೂ ಕೂಡ ಬಿಡುಗಡೆ ಆಗ್ತದೆ. ನೋಡಿದ್ರಲ್ವಾ, ಈಗ ತಾನೇ ನೋಡಿದ್ರಲ್ವಾ, ಕೇಳ್ತಾ ಇದ್ದೀರಾ? ಸೊ ಅದೇ ರೀತಿಯಾಗಿ ಪ್ರಿಯರೇ ನೀವು ಆಗಲೇ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀರ. ನಾನು ಹೇಳೋ ಟೈಮಲ್ಲಿ ಸಮುದ್ರ ಇರ್ತದೆ, ಅವನು ಅದ್ರ ತಕ್ಷಣ ಅದರಲ್ಲಿ ಬಿದ್ದ ತಕ್ಷಣ ನದಿ ಆಗ್ತದೆ, ಅವನು ಹೋಗ್ತಾ ಇದ್ರಾಗ ಸಣ್ಣ ಮಡಿ ಆಗ್ತದೆ, ಅವನು ಇನ್ನೂ ಮುಂದೆ ಹೋಗ್ತಾ ಇದ್ದಾಗೆ ರೋಡ್ ಆಗ್ತದೆ. ಸೊ ಇದನ್ನು ಯಾರಾದರೂ ಗ್ರಹಿಸಿಕೊಳ್ಳೋಕ್ಕಾದ್ರೂ ಸಾಧ್ಯ ಇದೆನಾ? ಸಮುದ್ರದಲ್ಲಿ ನನಗೆ ದಾರಿ ಇದೆ ಅಂತ ಹೇಳ್ಬಿಟ್ಟು
ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿಯೂ ಕೂಡ ಪ್ರಿಯರೇ, ನಿನ್ನ ಜೀವಿತದಲ್ಲೂ ಕೂಡ ಈ ರೀತಿಯಾಗಿ ಎಷ್ಟೋ ಸಮಸ್ಯೆಗಳಿರುವಾಗ ದೇವರ ಮೊರೆ ಹೋದಾಗ ಪ್ರತಿಯೊಂದು ಕೂಡ ಬಿಟ್ಟು ಹೋಗ್ತದೆ. ನಿನಗೆ ಹಲವಾರು ಜನಗಳು ಹಿಂಸೆ ಕೊಡ್ತಾ ಇರ್ಬೋದು, ನೋವು ಕೊಡ್ತಾ ಇರ್ಬೋದು, ದುಃಖ ಕೊಡ್ತಾ ಇರ್ಬೋದು. ಸೊ ಅವರೆಲ್ಲ ಸಹಿಸಿಕೊಂಡು ಕೂಡ ನೀನು ಮುಂದೆ ಹೋಗ್ತಾ ಇದ್ರೆ ನಿನಗೊಂದು ಮುಂದೆ ಒಳ್ಳೆ ರೀತಿಯಿಂದ ಸಂದೇಶ ಕಾದಿದೆ. ಒಂದು ಒಳ್ಳೆ ರೀತಿಯಿಂದ ಆ ಮುಳ್ಳಿನಿಂದ ನೀನು ಬಿಡುಗಡೆ ಹೊಂದಿಕೊಂಡು ಪ್ರಿಯರೇ ಹೂವಿನ ಮೇಲೆ ಹೋಗ್ತೀಯ. ದೇವ್ರನ್ನ ಅದ್ರಲ್ಲಿ ಮೇಲೆ ನಡೆಸ್ತಾರೆ. ಈಗ ನೀನು ಸದ್ಯದಲ್ಲಿ ಮುಳ್ಳಿನ ಮೇಲೆ ಇರ್ಬೋದು. ಹಲ್ಲೆಲೂಯಾ. ಮುಳ್ಳಿನ ಹಾದಿಯಲ್ಲಿ ನೀನು ಹೋಗ್ತಾ ಇರ್ಬೋದು. ಸೊ ಆ ಮುಳ್ಳಿನ ಹಾದಿ ಪ್ರಿಯರೇ ಬರ್ತಾ 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 ನಿನಗೆ ಹೂವಿನ ಹಾದಿ ಆಗಿ ಬದಲಾಗ್ತದೆ. ಅದು ದೇವರು ಮಾಡ್ತಾ ಇದ್ದಾನೆ. ನೀನು ಎಷ್ಟೋ ಕಷ್ಟ ಅನುಭವಿಸಿರ್ಬೋದು, ನೋವು ಅನುಭವಿಸಿರ್ಬೋದು. ಸೊ ಇನ್ನು ಮುಂದೆ ನಿನಗೆ ಕಷ್ಟ ಇರುವುದಿಲ್ಲ, ನಿನಗೆ ನಿಜವಾಗ್ಲೂ ಒಂದನ್ನು ಕೂಡ ಸಮಸ್ಯೆ ಇರುವುದಿಲ್ಲ. ಯಾಕೆಂದರೆ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ನೀನು ಎಷ್ಟೆಲ್ಲ ಅನುಭವಿಸಿದೆಯೋ ನೋವು, ಎಷ್ಟೆಲ್ಲ ಶ್ರಮ ಪಟ್ಟಿದೆಯೋ ಪ್ರಿಯರೇ, ದೇವರಿಗೋಸ್ಕರ ಆಗಿರ್ಬೋದು, ದೇವರ ರಾಜ್ಯಕ್ಕೋಸ್ಕರ ಆಗಿರ್ಬೋದು, ಅಥವಾ ಪ್ರತಿಯೊಬ್ಬ ಆತ್ಮಗಳು ನಶಿಸಿ ಹೋಗ್ಬಾರ್ದು ಅನ್ನೋ ನೀನು ತವಕಾಗಿರ್ಬೋದು ಪ್ರಿಯರೇ, ನೀನು ನೀರಡಿಕೆ ಆಗಿರ್ಬೋದು, ದೇವರು ತೀರಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ದೇವರಲ್ಲಿ ಒಂದು ವಾಕ್ಯ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಪ್ರತಿಯೊಂದು ಕಷ್ಟದಲ್ಲೂ ನೋವಿನಲ್ಲೂ ಎಷ್ಟೆಷ್ಟೆಲ್ಲ ಅನುಭವಿಸಿಯೋ ನಿನ್ನ ಕಷ್ಟಗಳು ಮುಂದೆ ಬರುವುದಿಲ್ಲ. ಹಲ್ಲೆಲೂಯಾ. ಇಷ್ಟು ದಿನ ಅನುಭವಿಸಿದ್ದು ನೀನು ಸಾಕು, ನಾನು ನಿನಗೆ ಒಳ್ಳೆ ರೀತಿಯಿಂದಾಗಿ ಜಯ ಕೊಡ್ತೇನೆ. ಹಲ್ಲೆಲೂಯಾ. ಒಳ್ಳೆ ರೀತಿಯಿಂದಾಗಿ ನಾನು ಜಯ ಕೊಡ್ತೇನೆ ಮಗನೇ ಮಗಳಂತ ದೇವರಲ್ಲಿ ಹೇಳ್ತಾ ಇದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೋಸ್ಕರ ನಾವು ಜೀವಿಸೋಣ, ದೇವರಿಗೋಸ್ಕರ ನಾವು ಶ್ರಮೆಗಳನ್ನು ಅನುಭವಿಸೋಣ. ಹಲ್ಲೆಲೂಯಾ. ಪ್ರತಿಯೊಂದು ಅನುಭವಿಸಿದಾಗಲೂ ಕೂಡ ದೇವರಿನ ಮುಖಾಂತರ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ದೇವರನ್ನು ಹಿಂಬಾಲಿಸೋಣ, ಬೇರೆ ಯಾರನ್ನು ಕೂಡ ಹಿಂಬಾಲಿಸೋದು ಬೇಡ. ಹಲ್ಲೆಲೂಯಾ. ಬೇರೆ ಯಾರನ್ನು ಕೂಡ ನಾವು ಹಿಂಬಾಲಿಸೋಕ್ಕೆ ಹೋಗಬಾರ್ದು. ఈ లోకం ఒక మాయని తెలుసుకున్నాను, ఏది నా స్వంతము కాదనుకున్నాను. ఈ లోకం ఒక మాయని తెలుసుకున్నాను, ఏది నా స్వంతము కాదనుకున్నాను. తప్పిపోయిన కుమారుని నేనైతే నా కొరకే నిరీక్షించే తండ్రి నా యేసు. ఓ డాడీ, థ్యాంక్ యూ లార్డ్. తప్పిపోయిన కుమారుని నేనైతే నా కొరకే నిరీక్షించే తండ్రి నా యేసు. నీలోనే ఆనందం నా దేవా, నీలోనే నాకు జీవం. నీలోనే ఆనందం నా దేవా, నీలోనే నాకు జీవం. నిన్న నేడు నిరంతరం మారని దేవా. హల్లెలూయా. ఏ ప్రేమ, నీ ప్రేమకు సాటి రాదయ్యా. ఎన్ని ఉన్నా నీతో సరి ఏది కాదయ్యా. హల్లెలూయా. థ్యాంక్ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸೊ ನೋಡಿರಲ್ವ ಪ್ರಿಯರೇ, ದೇವರ ಪ್ರೀತಿಗಿಂತ ಎಲ್ಲರ ಪ್ರೀತಿನೂ ಕೂಡ ಸ್ವಾರ್ಥ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನೀನು ಎಷ್ಟೇ ಕಷ್ಟದಲ್ಲಿ ನೋವಿನಲ್ಲಿದ್ದರೂ ಕೂಡ ನಿನಗೊಂದು ವೇಳೆ ಉತ್ತರ ಸಿಗ್ತಾ ಇಲ್ಲಾಂದರೆ ನಿನ್ನ ಕನಸಿನ ಮುಖಾಂತರ ಕೂಡ ದೇವರನ್ನು ಏನೋ ಸಂದೇಶ ತಿಳಿಸ್ಬೇಕಂತ ಕಾಯ್ತಾ ಇದ್ದಾರೆ. ಅದನ್ನು ಫಸ್ಟ್ ನೀನು ಗ್ರಹಿಸಿಕೋ ಬ್ರದರ್, ಸಿಸ್ಟರ್. ಹಲ್ಲೆಲೂಯಾ. ಈ ವಾಕ್ಯ ಕೊಟ್ಬಿಟ್ಟು ದೇವರು ಹೇಳ್ತಾ ಇದ್ದಾನೆ, ನಿನಗೆ ಎದರಲ್ಲೂ ಕೂಡ ಉತ್ತರ ಸಿಗ್ತಾ ಇಲ್ಲ ಅಂತ ಚಡಪಡಿಸ್ತಾ ಇರ್ಬೋದು, ಆದರೆ ದೇವರು ವಾಕ್ಯ ಕೊಟ್ಬಿಟ್ಟು ಹೇಳ್ತಾ ಇದ್ದಾನೆ ಪ್ರಿಯರೇ, ಕನಸಿನ ಮುಖಾಂತರ ಕೂಡ ನಾನು ನಿಮಗೆ ದಿವ್ಯ ದರ್ಶನಗಳು ತೋರಿಸ್ತಾ ಇದ್ದೇನೆ. ನಿಮಗೆ ಹಾಕಿರುವ ಯೋಜನೆಗಳು ಪ್ರತಿಫಲ ಕೊಡ್ತದೆ ಅಂತ ಕನಸಿನ ಮುಖಾಂತರ ಕೂಡ ನಾನು ನಿಮಗೆ ಗ್ರಹಿಸಿಕೊಳ್ಳ್ರಿ ಅಂತ ನಾನು ನಿಮಗೆ ಒಂದು ಒಳ್ಳೆ ರೀತಿಯಿಂದಾಗಿ ಹಲ್ಲೆಲೂಯಾ ತಿಳಿಸ್ತಾ ಇದ್ದಾನೆ. ಅದನ್ನು ನೀವು ಗ್ರಹಿಸಿಕೊಳ್ಳ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಸೊ ಇದನ್ನು ಗ್ರಹಿಸಿಕೊಂಡು ನಾವು ಇನ್ನೂ ಹೆಚ್ಚಾಗಿ ಹಲ್ಲೆಲೂಯಾ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋಣ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.